ಚಾಲೆಂಜಸ್ ಇದೆ ನನಗೆ ಕೂಡ. ನಾನು ಹೇಳಿದ್ದು ನಿಮ್ಮರು ಯಾರೋ ಫೋನ್ ಮಾಡಿದಾಗ ಒಂದು 400 ಜನ ನಾನು ಕೇಳ್ಕೊಂಡೆ, ಎಷ್ಟು ಜನ ಬರ್ತೀನಿ 400 ಅಂದ್ರು. ಒಳ್ಳೇದು ಪಾಪ ಅಂದೆ. ನಾನು ಬೆಂಗಳೂರಲ್ಲಿ ಸಿಗ್ತೀನಿ ಬಿಡಿ, ಯಾಕೆ ಅಂದೆ. ಇಲ್ಲ ಇವತ್ತೇ ಬರ್ತೀನಿ. ಓಕೆ ಬನ್ನಿ, ಅದಕ್ಕೆ ಅಂದೆ. ಅಷ್ಟು ದೂರ ಇದೆ ಅಕ್ಕಪ್ಪ, 11ಕ್ಕೆ ಪ್ರೋಗ್ರಾಮ್ ಇದೆ, ಅಲ್ಲೇ ಬಂದ್ಬಿಡ್ರಪ್ಪ ಅಂತಲೂ ಕೂಡ ಅಂದೆ. ಇಲ್ಲ ಸರ್ ಇಲ್ಲಿ ಮಾತಾಡ್ಬಿಟ್ಟಿದ್ವಿ. ಎನಿವೆ ನಾವೇನು ಅದಕ್ಕೇನು ವಿರೋಧ ವ್ಯಕ್ತಪಡಿಸಿಲ್ಲ, ಪಲಾಯನವಾದ ಮಾಡೋ ಪ್ರಶ್ನೆ ಇಲ್ಲ, ತಗೊಳ್ತೀವಿ. ಬಟ್ ನಮ್ಮನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಷಡಾಕ್ಷರಿ ಮೂನ್ರಿ ನಾನೇನು ಮಾಡಲ್ಲ, ನೀವೇನ್ ಮಾಡ್ತೀರಾ? ನಿಮ್ದು ಜವಾಬ್ದಾರಿಗಳೇನು? ನಿಮ್ ಜವಾಬ್ದಾರಿ ಕೈ ಜೋಡಿಸ್ಬೇಕಷ್ಟೇ, ಏನು ಮಾಡೋದ್ ಬೇಡ. 500 ಅಂದ್ರೆ 5,000 ಜನ ಬಂದ್ರೆ ನಮಗೂ ಖುಷಿ ಅನ್ಸುತ್ತೆ, ನಮಗೂ ಭಯ ಹುಟ್ಟುತ್ತೆ, ಹೌದಲ್ವಾ? ನಾಳೆ ಮುಖ್ಯಮಂತ್ರಿಗಳು ಕರಿ ಹಾಕ್ತಾ ಇದೀವಿ, 15,000 ಜನ ಸೇರ್ಬೇಕಂತೀವಿ. ಬರ್ರಿ ನೋಡೋಣ, ಲಕ್ಷ ನೀವು ಬರ್ರಿ, ಯಾಕಾಗ್ಬಾರ್ದು? ಏನ್ ಒಳ್ಳೆ ವಿಷಯ ಅಲ್ಲೇನ್ರಿ? ಹಾಗಾಗಿ ಇದು ಸಂಘಟನೆಗಳಾಗಬೇಕು ಫಸ್ಟ್. ನಾವೆಲ್ಲ ವಾಟ್ಸಾಪ್ ಹೀರೋಗಳಂತ ಹೇಳ್ಬಿಟ್ಟಿದೀನಿ. ಎಲ್ಲ ಕೂತ್ಕೊಂಡ್ ಮಾಡೋಣ, ಯಾವನೇನ್ ಬರೋದಿಲ್ಲ, ನಂಗೆ ಗೊತ್ತಿದೆ. ಎಲ್ರ ಹಣೆ ಬರೋನು ನನಗೆ ಗೊತ್ತಿದೆ. ನಾವೆಲ್ಲ ಬದುಕು ಕಳ್ಕೊಂಡ್ಬಿಟ್ಟಿದೀವಿ ಸಂಘಟನೆಗೆ ಬಂದು. ಬರೀ ಕೇಸು, ಕಂಪ್ಲೇಂಟ್ಗಳು, ಲೋಕಾಯುಕ್ತ, ಬರೀ ಫ್ಯಾಮಿಲಿ ಬಿಟ್ಟು ದುಡಿತಾ ಇದೀವ್ರಿ. ನಾವೇನ್ ಸುಮ್ಮನೆ ಕೂತ್ಕೊಂಡೇನೋ ಮಾಡ್ತಾ ಇಲ್ಲ, ಶೋಕಿ ಮಾಡ್ತಾ ಇಲ್ಲ. ನಿದ್ದೆ, ಕುಟುಂಬ, ಫ್ಯಾಮಿಲಿ ಬಿಟ್ಟು ಬರೀ ಕೇಸ್ಗಳು ಹಾಕ್ಸ್ಕೊಂಡು ಓಡಾಡ್ತೀವಿ. ಕೇಸ್ ಹಾಕೊಂಡಿದೀವಿ, ಸ್ವಂತಕ್ಕಲ್ಲ, ಸಂಘಟನೆಗೋಸ್ಕರ, ಸಂಘಟನೆಗೆ ದುಡಿದಿದ್ದಕ್ಕೋಸ್ಕರ. ಇವೆಲ್ಲ ಕೂಡ ನಿಮ್ ಕಡೆ ಮುಂದೆ ಕೂಡ ಇರಬೇಕು. ಕೆಲವು ವಾಟ್ಸಾಪ್ ನಲ್ಲಿ ಮಾತಾಡೋರಿಗೆ ನೀವು ಕೂಡ ಅಷ್ಟೇ. ಸರ್ಕಾರಿ ನೌಕರ ಸಂಘ ಅಂದ್ರೆ ಅದನ್ನ ಸ್ಟಿಕ್ಕರ್ ಆಗಿ ಎಲ್ಲೆಲ್ಲೋ ಹೋಗ್ತೀರಾ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನಿಮ್ಮನ್ನ ಕಂಟ್ರೋಲ್ ಮಾಡೋದು ಯಾರು? ಲೈಕ್ ಯಾರನ್ನಾಗ್ಲಿ. ಈಗ ನಮ್ ಸರ್ಕಾರಿ ನೌಕರ ಸಂಘ ಅಂದ್ರೆ ಅದಕ್ಕೊಂದು ಹಿಸ್ಟ್ರಿ ಇದೆ, 100 ವರ್ಷದ ಹಿಸ್ಟ್ರಿ ಇದೆ. ಷಡಾಕ್ಷರಿ ಕಟ್ಟಿದ ಸಂಘ ಅಲ್ಲ, ಯಾರೋ ಪುಣ್ಯ ಕಟ್ಟಿ ಬೆಳೆಸ್ಕೊಂಬಂದು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡ್ಬೇಕನ್ನೋ ಒಂದು ಮೆಸೇಜ್ ಕೊಟ್ರ ಸಂಘ ಷಡಾಕ್ಷರಿ ಅಲ್ಲ, ಸಂಘ ಕೊಟ್ರೆ ಎಲ್ಲ ಒಂದು ಆಗತ್ತೆ. ಆ ನಂಬಿಕೆಗಳು ಇನ್ನೂ ಬಂದಿಲ್ಲಲ್ಲ ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಅದೆಲ್ಲ ಕೂಡ ನಮ್ಮ ಮುಂದಿರೋ ವಿಚಾರ. ಇವತ್ತಲ್ಲ, ಇದು ಯಾರ್ಯಾರು ಗುಂಪುಗಳು ಪ್ರಮೋಟ್ ಮಾಡಿ ಇವತ್ತು ಹಾಳಾಗೋಗ್ಲಿಕ್ಕೆ ನೀವುಗಳೆಲ್ಲ ಕಾರಣ, ನಾನಲ್ಲ. ಬಡ್ಕೊಂಡೆ ಎಷ್ಟೋ ಸಲ, ಬೇಡ್ರಪ್ಪ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲೇ ಮಾಡೋಣ. ಅದಕ್ಕೆ ಪ್ಯಾರಲಲ್ ಆಗಿ ಕಟ್ಟೋದು, ಪ್ಯಾರಲಲ್ ಆಗಿ ಸಂಘ ಬೈಯೋದು, ಷಡಾಕ್ಷರಿ. ನಾವು ಏನ್ ಮಾತಾಡೋದು? ಆಯ್ತು ಅಂದ್ವಿ, ನಮ್ ಕೈಲಿ ಆಗಲ್ಲ, ಇನ್ಕೇಪಬಲ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ನಾವು